ಕುಂಭರಾಶಿಯವರೇ, ನಿಮ್ಮನ್ನು ಈ ಜಗತ್ತು ನೋಡುವ ರೀತಿನೇ ಬೇರೆ. ಆದ್ರೆ ನೀವು ಈ ಜಗತ್ತನ್ನು ನೋಡುವ ರೀತಿನೇ ಬೇರೆ ಅಲ್ವಾ? ಹೊರಗಿನಿಂದ ನೋಡುವವರಿಗೆ ನೀವು ತುಂಬಾ ಕೂಲಾಗಿ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ವ್ಯಕ್ತಿಯಂತೆ ಕಾಣಿಸ್ತೀರಿ. ಜನ ನಿಮ್ಮನ್ನು ನೋಡಿ ತುಂಬಾ ವಿಚಿತ್ರ ವ್ಯಕ್ತಿ, ಇವರ ತಲೆಯಲ್ಲಿ ಓಡ್ತಿದೆಯೋ ದೇವರಿಗೇ ಗೊತ್ತು ಅಂತ ಪಿಸುಗುಟ್ತಾರೆ. ಆದ್ರೆ ಆ ಮೌನದ ಹಿಂದೆ, ಆ ಶಾಂತ ಮುಖದ ಹಿಂದೆ ದಿನದ 24 ಗಂಟೆಯೂ ಒಂದು ವಿಶ್ವವಿದ್ಯಾಲಯವೇ ನಡೆಯುತ್ತಿರುತ್ತೆ ಅನ್ನೋದು ಅವರಿಗೆ ಹೇಗೆ ಗೊತ್ತಾಗ್ಬೇಕು? ನಿಮ್ಮ ಕಣ್ಣುಗಳು ಎಲ್ಲವನ್ನೂ ಗಮನಿಸ್ತವೆ, ನಿಮ್ಮ ಕಿವಿಗಳು ಕೇಳದ ಮಾತುಗಳನ್ನು ಕೇಳಿಸ್ಕೊಳ್ತವೆ. 1000 ಜನರ ಮಧ್ಯೆ ಕುಳಿತಿದ್ರು, ಎಲ್ಲರ ಜೊತೆ ನಗುತ್ತಾ ಮಾತಾಡ್ತಿದ್ರು, ನಿಮ್ಮ ಒಳಗೆ ಒಂದು ಸಣ್ಣ ಧ್ವನಿ ಸದಾ ಕೇಳಿಸ್ತಿರುತ್ತದೆ, ನಾನು ಇವರಲ್ಲಿ ಒಬ್ಬನಲ್ಲ, ನಾನು ಇಲ್ಲಿಗೆ ಸೇರಿದವನಲ್ಲ ಅಂತ. ಒಂದು ಕಹಿ ಸತ್ಯ ಹೇಳ ಕುಂಭರಾಶಿಯವರೇ, ನಿಮ್ಮ ಈ ಅತಿ ಬುದ್ಧಿವಂತಿಕೆಯೇ ಇವತ್ತು ನಿಮ್ಮ ಅತಿ ದೊಡ್ಡ ಶತ್ರುವಾಗಿದೆ. ನೀವು ಈ ಪ್ರಪಂಚಕ್ಕಿಂತ 10 ವರ್ಷ ಮುಂಚಿತವಾಗಿ ಯೋಚಿಸುತ್ತಿದ್ದೀರಿ. ಜನರಿಗೆ ಅರ್ಥವಾಗದ ಸತ್ಯಗಳು ನಿಮಗೆ ಸುಲಭವಾಗಿ ತಿಳಿದುಬಿಡ್ತವೆ. ಆದ್ರೆ ಇದೇ ಕಾರಣಕ್ಕೆ ನೀವು ಇಂದು ಒಂಟಿಯಾಗಿದ್ದೀರಾ. ನಿಮ್ಮ ಪ್ರೀತಿಪಾತ್ರರೇ ನಿಮ್ಮನ್ನು ಅಹಂಕಾರಿ ಅಥವಾ ಭಾವನೆಯಿಲ್ಲದ ಮನುಷ್ಯ ಅಂತ ದೂರ ತಳ್ತಿದ್ದಾರಾ? ನಿಮ್ಮ ಜೀವನದಲ್ಲಿ ಎಲ್ಲವೂ ಇದ್ರು, ಹಣ ಅಂತಸ್ತು ಬಂದ್ರೂ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಒಂದು ರೀತಿಯ ಶೂನ್ಯತೆ, ಎಂಟಿನೆಸ್ ನಿಮ್ಮನ್ನು ಕಾಡ್ತಿದ್ಯಾ? ನನ್ನನ್ನು ಪೂರ್ತಿಯಾಗಿ ಅರ್ಥಮಾಡಿಕೊಳ್ಳುವವರು ಈ ಭೂಮಿ ಮೇಲೆ ಯಾರೂ ಇಲ್ವಾ ಎನ್ನುವ ಹತಾಶೆ ನಿಮ್ಮನ್ನು ನಿದ್ದೆ ಮಾಡದಂತೆ ತಡೆಯುತ್ತಿದೆಯಾ? ಹಾಗಿದ್ರೆ ಇಂದಿನ ಈ ವಿಡಿಯೋ ಕೇವಲ ರಾಶಿ ಭವಿಷ್ಯ ಅಲ್ಲ, ಇದು ನಿಮ್ಮ ಆತ್ಮಕ್ಕೆ ಹಿಡಿದ ಕನ್ನಡಿ. ನೀವು ಯಾಕೆ ಅಸಹಾಯಕರಾಗಿ ಒಂಟಿತನದಲ್ಲಿ ಬೆಂದಿದ್ದೀರಾ? ನಿಮ್ಮ ಆ ಬುದ್ಧಿವಂತಿಕೆಯೇ ನಿಮಗೆ ಹೇಗೆ ಶಾಪವಾಗುತ್ತಿದೆ ಮತ್ತು ನಿಮ್ಮ ಕಳೆದುಹೋದ ನೆಮ್ಮದಿಯನ್ನು ಮರಳಿ ಪಡೆಯುವುದು ಹೇಗೆ? ಈ ಎಲ್ಲಾ ರಹಸ್ಯಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತೇನೆ. ಈ ಒಂದು ವಿಡಿಯೋ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. 1 ಸೆಕೆಂಡ್ ಕೂಡ ಮಿಸ್ ಮಾಡದೆ ನೋಡಿ. ಕುಂಭರಾಶಿಯವರೇ, ನಿಮ್ಮ ವ್ಯಕ್ತಿತ್ವವನ್ನು ಅರ್ಥಮಾಡಿಕೊಳ್ಳುವುದು ಎಂದ್ರೆ ಒಂದು ನಿಗೂಢವಾದ ಸಾಗರ ಕೇಳಿದಂತೆ. ಹೊರಗಿನಿಂದ ನೀವು ಶಾಂತವಾಗಿ ಕಾಣಿಸ್ತೀರಿ, ಆದ್ರೆ ಒಳಗಡೆ ಅಲೆಗಳ ಅಬ್ಬರ ನಿರಂತರವಾಗಿರುತ್ತದೆ. ನಿಮ್ಮ ಬದುಕಿನ ಕೆಲವು ಆಳವಾದ ವಾಸ್ತವಗಳು ಇಲ್ಲಿವೆ. ಇವುಗಳನ್ನು ಕೇಳಿದಾಗ ನಿಮಗೆ ಆಶ್ಚರ್ಯವಾಗಬಹುದು. ಭವಿಷ್ಯದ ದೂರದೃಷ್ಟಿ, ದ ವಿಷನರಿ. ನೀವು ಈ ಕ್ಷಣದಲ್ಲಿ ಬದುಕುತ್ತಿದ್ರೂ ನಿಮ್ಮ ಮೆದುಳು ಮಾತ್ರ ಸದಾ 10 ವರ್ಷಗಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸುತ್ತಿರುತ್ತದೆ. ಜಗತ್ತು ಇನ್ನೂ ಯೋಚನೆ ಮಾಡದ ವಿಷಯಗಳನ್ನು ನೀವು ಆಗಲೇ ಆಲೋಚಿಸಿರುತ್ತೀರಿ. ಇದರಿಂದಾಗಿಯೇ ನೀವು ಅದೆಷ್ಟೋ ಬಾರಿ ಅನ್ಫಿಟ್ ಎಂಬ ಅನಿಸಿಕೊಳ್ಳುತ್ತೀರಿ. ನೀವು ಹೇಳುವ ಸತ್ಯಗಳು ಜನರಿಗೆ 10 ವರ್ಷಗಳ ನಂತರ ಅರ್ಥವಾಗುತ್ತವೆ. ಅತೀವ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ. ನಿಮ್ಮದು ವಾಯುತತ್ವದ ರಾಶಿ. ಗಾಳಿಯನ್ನು ಹೇಗೆ ಯಾರೂ ಹಿಡಿದಿಡಲು ಸಾಧ್ಯವಿಲ್ಲವೋ ಹಾಗೆಯೇ ನಿಮ್ಮನ್ನು ಒಂದು ಚೌಕಟ್ಟಿನಲ್ಲಿ ಬಂಧಿಸಿಡಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ಯಾರಿಗೂ ತಲೆ ತಗ್ಗಿಸುವುದಿಲ್ಲ, ಯಾರ ಹಂಗಿನಲ್ಲೂ ಬದುಕಲ್ಲ. 1000 ರೂಪಾಯಿ ಸಂಪಾದನೆ ಮಾಡಿದ್ರೂ ಅದು ನಿಮ್ಮ ಸ್ವಂತ ಶ್ರಮದಿಂದ ಇರಬೇಕು ಎಂದು ಬಯಸುವ ಛಲಗಾರಡು ನೀವು. ನಿಗೂಢ ಸಹಾಯ ಹಸ್ತ. ನೀವು ಎಲ್ಲರ ಕಷ್ಟಕ್ಕೂ ಹೋಗುವ ವ್ಯಕ್ತಿ, ಆದ್ರೆ ನೀವು ಮಾಡುವ ಸಹಾಯ ಯಾರಿಗೂ ತಿಳಿಯಬಾರದು ಎಂದು ಬಯಸ್ತೀರಿ. ಪ್ರಚಾರಕ್ಕಾಗಿ ಅಥವಾ ಇತರರ ಮೆಚ್ಚುಗೆಗಾಗಿ ನೀವು ಎಂದೂ ಕೆಲಸ ಮಾಡುವುದಿಲ್ಲ. ನಿಮ್ಮದು ಸೈಲೆಂಟ್ ಫಿಲಾಂಥ್ರಪಿಸ್ಟ್ ಗುಣ. ಆದ್ರೆ ಇಲ್ಲಿಯೇ ಅಸಲಿ ಸಮಸ್ಯೆ ಶುರುವಾಗೋದು. ಕುಂಭರಾಶಿಯವರೇ, ನಿಮ್ಮ ಈ ಡಿಟ್ಯಾಚ್ಡ್ ಅಂದ್ರೆ ಎಲ್ಲದರಿಂದ ಅಂತರ ಕಾಯ್ದುಕೊಳ್ಳುವ ಗುಣ ಇದೆಯಲ್ಲ, ಅದು ಜನರಿಗೆ ತಪ್ಪಾಗಿ ಅರ್ಥವಾಗುತ್ತಿದೆ. ನೀವು ಎಲ್ಲರ ಜೊತೆ ಇರ್ತೀರಾ, ಎಲ್ಲರ ಕಷ್ಟಕ್ಕೂ ಓಗೊಡ್ತೀರಾ, ಆದ್ರೆ ನಿಮ್ಮ ಮನಸ್ಸಿನ ಕದವನ್ನು ಯಾರಿಗೂ ಪೂರ್ತಿಯಾಗಿ ತೆರೆಯುವುದಿಲ್ಲ. ಇದರಿಂದಾಗಿ ನಿಮ್ಮ ಸ್ವಂತ ಕುಟುಂಬದವರೇ ಅಥವಾ ಆತ್ಮೀಯ ಸ್ನೇಹಿತರೇ ನಿಮ್ಮನ್ನು ಈ ಕೆಳಗಿನಂತೆ ನೋಡ್ತಾರೆ: ಹೃದಯ ಇಲ್ಲದ ಮನುಷ್ಯ. ನೀವು ಅತಿಯಾಗಿ ತಾರ್ಕಿಕವಾಗಿ ಆಲೋಚಿಸುವುದರಿಂದ ನೀವು ಭಾವನೆಯಿಲ್ಲದ ಮನುಷ್ಯ ಅಂತ ಜನ ಅಂದ್ಕೊಳ್ತಾರೆ. ತುಂಬಾ ಅಹಂಕಾರಿ. ನಿಮ್ಮ ಮೌನವನ್ನು ಜನ ನಿಮ್ಮ ಗರ್ವ ಅಂತ ಭಾವಿಸ್ತಾ ಇದ್ದಾರೆ. ಆದ್ರೆ ಆ ಮೌನದ ಹಿಂದೆ ಇರೋದು ಗರ್ವ ಅಲ್ಲ, ಬದಲಾಗಿ ನನ್ನನ್ನು ಯಾರೂ ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಿಲ್ಲ ಅನ್ನೋ ಒಂದು ಆಳವಾದ ನೋವು. ಒಂಟಿತನದ ಸಂಘರ್ಷ. ನೀವು ಜಗತ್ತನ್ನು ಉದ್ಧರಿಸಲು ಹೊರಟುವಿರಿ, ಆದರೆ ನಿಮ್ಮನ್ನು ಉದ್ಧರಿಸಲು ಯಾರೂ ಇಲ್ಲ ಎನ್ನುವ ಅರಿವು ನಿಮಗೆ ಒಳಗೊಳಗೆ ಆಗುತ್ತಿರುತ್ತದೆ. 1000 ಜನರ ಮಧ್ಯೆ ಇದ್ರೂ ಕುಂಭರಾಶಿಯವನು ಅನುಭವಿಸುವ ಆ ಒಂಟಿತನ ಬೇರೆ ಯಾರಿಗೂ ಅರ್ಥವಾಗದು. ನಿಮ್ಮ ಜೀವನದಲ್ಲಿ ಈ ರೀತಿ ಅದೆಷ್ಟೋ ಬಾರಿ ಅವಮಾನಗಳು ಎದುರಾಗಿವೆ ಅಲ್ವಾ? ನೀವು ಸರಿಯಾಗಿದ್ರೂ ಜನ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿದ್ದಾರಲ್ವೇ? ಈ ಕಹಿ ಸತ್ಯದ ಅರಿವು ನಿಮಗೆ ಇಂದಿನಿಂದ ನಿಮ್ಮ ಜೀವನವನ್ನು ಹೊಸದಾಗಿ ನೋಡಲು ಸಹಾಯ ಮಾಡುತ್ತದೆ. ಕುಂಭರಾಶಿಯವರೇ, ಇಲ್ಲಿಯವರೆಗೆ ನಾನು ಹೇಳಿದ ಮಾತುಗಳು ನಿಮ್ಮ ಎದೆಯನ್ನು ತಟ್ಟಿರಬಹುದು. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಅನುಭವಿಸಿದ ಆ ಅಂಡರ್ ಎಸ್ಟಿಮೇಷನ್, ನಿಮ್ಮನ್ನು ಎಲ್ಲರೂ ಪಕ್ಕಕ್ಕೆ ಸರಿಸಿದ ನೋವು ನಿಮಗೆ ಮಾತ್ರ ಗೊತ್ತು. ನೀವು ಇವತ್ತು ಯಾಕೆ ಈ ವಿಡಿಯೋ ನೋಡ್ತಿದ್ದೀರಾ? ಯಾಕಂದ್ರೆ ನಿಮ್ಮ ಈ ಒಂಟಿ ಹೋರಾಟಕ್ಕೆ ಒಬ್ಬರ ಬೆಂಬಲ ಬೇಕಿದೆ. ಜಗತ್ತು ನಿಮ್ಮನ್ನು ವಿಚಿತ್ರ ಅಂತ ಕರೆಯಬಹುದು, ಆದ್ರೆ ನಾವು ನಿಮ್ಮನ್ನು ವಿಶೇಷ ಅಂತ ಕರಿತೀವಿ.
ನಿಮ್ಮ ಆಳವಾದ ಯೋಚನೆಗಳಿಗೆ, ನಿಮ್ಮ ಆ ವಿಭಿನ್ನ ಕನಸುಗಳಿಗೆ ಬೆಲೆ ಕೊಡೋದು ನಮ್ಮ ಉದ್ದೇಶ. ನೋಡಿ ಕುಂಭರಾಶಿಯವರೇ, ನಿಮ್ಮ ಜೀವನದ ಈ ಸುದೀರ್ಘ ಪಯಣದಲ್ಲಿ ನೀವು ಒಬ್ಬರೇ ಅಲ್ಲ. ನಮ್ಮ ಈ ಗೆಲುವಿನ ಬೆಳಕು ಕುಟುಂಬ ಇವತ್ತು 50,000ಕ್ಕೂ ಹೆಚ್ಚು ಚಂದಾದಾರರನ್ನು ಹೊಂದಿ ಲಕ್ಷಾಂತರ ಜನರ ಬದುಕಿಗೆ ದಾರಿದೀಪವಾಗಿದೆ. ಇಲ್ಲಿ ನಿಮ್ಮಂತಹ ಬುದ್ಧಿವಂತರು, ವಿಚಾರವಂತರು ಮತ್ತು ಸತ್ಯವನ್ನು ಹುಡುಕುವ ಮನಸ್ಸುಗಳು ಒಂದಾಗಿವೆ. ನೀವು ಈ ಕುಟುಂಬದ ಭಾಗವಾದಾಗ ಮಾತ್ರ ನಿಮ್ಮ ಒಂಟಿತನ ದೂರವಾಗಿ ಒಂದು ದೊಡ್ಡ ಶಕ್ತಿ ನಿಮ್ಮ ಹಿಂದೆ ನಿಂತಿದೆ ಅನ್ನೋ ಭರವಸೆ ನಿಮಗೆ ಸಿಗುತ್ತೆ. ಈಗಲೇ ಅಂದ್ರೆ ಇದೇ ಕ್ಷಣ ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಇದು ಕೇವಲ ಒಂದು ಚಾನೆಲ್ ಫಾಲೋ ಮಾಡೋದಲ್ಲ, ಇದು ನಿಮ್ಮ ಮತ್ತು ನನ್ನ ನಡುವಿನ ಒಂದು ಭರವಸೆಯ ಸಂಬಂಧ. ನೀವು ನಮಗೆ ಪ್ರೋತ್ಸಾಹ ನೀಡಿದಾಗ ಮಾತ್ರ ನಿಮ್ಮಂತಹ ಲಕ್ಷಾಂತರ ಕುಂಭರಾಶಿಯವರ ಪರವಾಗಿ ಧ್ವನಿ ಎತ್ತಲು ನಮಗೆ ಶಕ್ತಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಅನ್ನು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನೆನಪಿಡಿ, ಒಬ್ಬ ಕುಂಭರಾಶಿಯವನು ನಿರ್ಧರಿಸಿದರೆ ಇಡೀ ಜಗತ್ತನ್ನೇ ಬದಲಾಯಿಸಬಹುದು. ಆ ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ಜೊತೆ ಹೆಜ್ಜೆ ಹಾಕೋದು ನಮಗೆ ಹೆಮ್ಮೆ. ಸಬ್ಸ್ಕ್ರೈಬ್ ಮಾಡಿದ್ರಾ? ಹಾಗಿದ್ರೆ ಬನ್ನಿ, ನಿಮ್ಮ ಸಾಮ್ರಾಜ್ಯವನ್ನೇ ಧೂಳಿಪಟ ಮಾಡಬಲ್ಲ ಆ ನಿಮ್ಮ ಅತಿದೊಡ್ಡ ದುರ್ಗುಣದ ಬಗ್ಗೆ ಈಗ ಮಾತಾಡೋಣ. ಕುಂಭರಾಶಿಯವರೇ, ಇಲ್ಲಿಯವರೆಗೆ ನಾನು ನಿಮ್ಮ ಶಕ್ತಿ ಮತ್ತು ನಿಮ್ಮ ಒಂಟಿತನದ ಬಗ್ಗೆ ಮಾತಾಡಿದೆ. ಈಗ ನಾನು ಹೇಳುವ ಮಾತುಗಳು ನಿಮ್ಮ ಎದೆಯನ್ನು ಚುಚ್ಚಬಹುದು, ನಿಮಗೆ ಕೋಪ ಬರಬಹುದು. ಆದರೆ ನೆನಪಿಡಿ, ಒಬ್ಬ ನಿಜವಾದ ಹಿತೈಷಿ ಮಾತ್ರ ನಿಮ್ಮ ತಪ್ಪುಗಳನ್ನು ನೇರವಾಗಿ ಹೇಳಬಲ್ಲ. ನಿಮ್ಮ ಬದುಕನ್ನು ಇವತ್ತು ಸ್ಮಶಾನದಂತೆ ಮಾಡುತ್ತಿರೋದು ಬೇರೆ ಯಾರೂ ಅಲ್ಲ, ಅದು ನಿಮ್ಮ ಒಳಗೆ ಇರುವ ಆ ಬೌದ್ಧಿಕ ಅಹಂಕಾರ, ಇಂಟೆಲೆಕ್ಚುವಲ್ ಪ್ರೈಡ್. ನಿಮ್ಮ ಸೋಲಿಗೆ ಕಾರಣವಾಗುತ್ತಿರುವ 3 ಮಾರಕ ಮದ್ದುಗುಣಗಳಿವೆ. ಮೊದಲಿಗೆ, ನನಗೆ ಎಲ್ಲವೂ ಗೊತ್ತು ಎನ್ನುವ ಮೊಂಡುತನ. ನೀವು ಜ್ಞಾನಿಗಳು ಎನ್ನುವುದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನಿಮ್ಮ ಅತಿದೊಡ್ಡ ಶತ್ರು ಅಂದ್ರೆ ನಾನು ಯೋಚನೆ ಮಾಡಿದ್ದೇ ಸರಿ, ಬಾಕಿಯವರಿಗೆಲ್ಲ ತಿಳುವಳಿಕೆ ಕಡಿಮೆ ಎನ್ನುವ ನಿಮ್ಮ ಭಾವನೆ. ಯಾರಾದರೂ ನಿಮಗೆ ಸಲಹೆ ನೀಡಲು ಬಂದ್ರೆ ಅವರ ಮಾತು ಪೂರ್ತಿ ಮುಗಿಯುವ ಮುನ್ನವೇ ನಿಮ್ಮ ಮೆದುಳು ಅದನ್ನು ರಿಜೆಕ್ಟ್ ಮಾಡಿಬಿಡುತ್ತೆ. ಇದರಿಂದಾಗಿ ನೀವು ಒಳ್ಳೆಯ ಮಾರ್ಗದರ್ಶಕರನ್ನು ಮತ್ತು ಅದ್ಭುತ ಅವಕಾಶಗಳನ್ನು ಕಳೆದುಕೊಳ್ತಾ ಇದ್ದೀರಾ. ಕುಂಭರಾಶಿಯವರೇ, ಜ್ಞಾನ ಎನ್ನುವುದು ಸಮುದ್ರವಿದ್ದಂತೆ. ನಮ್ರತೆಯಿಲ್ಲದ ಜ್ಞಾನ ಬತ್ತಿ ಹೋದ ಬಾವಿಗೆ ಸಮಾನ. 2. ಭಾವನೆಗಳಿಲ್ಲದ ಯಂತ್ರದಂತಹ ನಡವಳಿಕೆ. ನಿಮ್ಮನ್ನು ಪ್ರೀತಿಸುವವರು ನಿಮ್ಮ ಹತ್ತಿರ ಬರಲು ಹಂಬಲಿಸ್ತಾರೆ, ಆದ್ರೆ ನೀವು ಅವರ ಮುಂದೆ ಒಂದು ದೊಡ್ಡ ಗೋಡೆಯನ್ನು ಕಟ್ಟಿಕೊಳ್ತೀರಾ. ಅತಿಯಾದ ತರ್ಕದಿಂದ ಬದುಕನ್ನು ನೋಡಲು ಹೋಗಿ ಸಂಬಂಧಗಳಲ್ಲಿ ಇರಬೇಕಾದ ಪ್ರೀತಿ ಮತ್ತು ಮೃದುಲ್ವತ್ತೆಯನ್ನು ಮರೆತುಬಿಡ್ತೀರಾ. ನಿಮ್ಮ ಸಂಗಾತಿ ಅಥವಾ ಕುಟುಂಬದವರು ತಮ್ಮ ನೋವನ್ನು ಹೇಳಿಕೊಳ್ಳಲು ಬಂದಾಗ ನೀವು ಅವರಿಗೆ ಸಾಂತ್ವನ ನೀಡುವ ಬದಲು ಸಲಹೆ ನೀಡಲು ಶುರು ಮಾಡ್ತೀರಾ. ಅವರಿಗೆ ಬೇಕಿರೋದು ನಿಮ್ಮ ಮೆದುಳಲ್ಲ, ನಿಮ್ಮ ಹೃದಯ. ನಿಮ್ಮ ಈ ಕೋಲ್ಡ್ ಬಿಹೇವಿಯರ್ನಿಂದ ಜನ ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಅಲ್ವಾ. 3. ಮೌನವನ್ನೇ ಅಸ್ತ್ರವಾಗಿ ಬಳಸುವುದು. ಯಾರಾದರೂ ನಿಮ್ಮ ಅಹಂಗೆ ಪೆಟ್ಟು ನೀಡಿದರೆ ಅಥವಾ ನಿಮ್ಮ ಮಾತನ್ನು ಕೇಳದಿದ್ದರೆ ನೀವು ಜಗಳ ಮಾಡುವುದಿಲ್ಲ, ಬದಲಾಗಿ ಮೌನವಾಗಿ ಬಿಡ್ತೀರಾ. ಮಾತಾಡುವುದನ್ನೇ ನಿಲ್ಲಿಸಿಬಿಡ್ತೀರಾ. ನೀವು ಅಂದುಕೊಳ್ತೀರಾ ಇದು ನಿಮ್ಮ ಶಿಕ್ಷೆ ಅಂತ, ಆದ್ರೆ ನಿಜ ಹೇಳಬೇಕಂದ್ರೆ ಆ ಮೌನದ ಬೆಂಕಿಯಲ್ಲಿ ಬೇರೆಯವರಿಗಿಂತ ಹೆಚ್ಚಾಗಿ ಸುಡುತ್ತಿರೋದು ನೀವೇ. ನಿಮ್ಮ ಈ ಸೇಡಿನ ಗುಣ ನಿಮ್ಮ ನೆಮ್ಮದಿಯನ್ನು ಮತ್ತು ನಿಮ್ಮ ಘನತೆಯನ್ನು ಹಾಳು ಮಾಡ್ತಿದೆ. ಕಹಿ ವಾಸ್ತವ. ಕುಂಭರಾಶಿಯವರೇ, ನೀವು ಜಗತ್ತನ್ನು ಉದ್ಧರಿಸಲು ಹೊರಟುವಿರಿ, ಆದರೆ ನಿಮ್ಮನ್ನು ಉದ್ಧರಿಸಲು ನಿಮ್ಮ ಪಕ್ಕದಲ್ಲಿ ಯಾರೂ ಇಲ್ಲದಂತೆ ಮಾಡಿಕೊಳ್ಳುತ್ತಿದ್ದೀರಾ. ನಿಮ್ಮ ಆ ಐಡಿಯಾಲಜಿ ಮತ್ತು ಸಿದ್ಧಾಂತಗಳಿಗಾಗಿ ನೀವು ರಕ್ತ ಸಂಬಂಧಗಳನ್ನೇ ಬಲಿಕೊಡುತ್ತಿದ್ದೀರಾ. ಒಮ್ಮೆ ಯೋಚನೆ ಮಾಡಿ, ಅದೆಷ್ಟು ಜನರನ್ನು ನಿಮ್ಮ ಈ ಹಠದಿಂದಾಗಿ ನೋಯಿಸಿದ್ದೀರಾ. ಅದೆಷ್ಟು ಬಾರಿ ನೀವು ಸರಿಯಾಗಿದ್ರೂ ನಿಮ್ಮ ಹೇಳುವ ರೀತಿ ತಪ್ಪಾದ ಕಾರಣಕ್ಕಾಗಿ ಅವಮಾನ ಅನುಭವಿಸಿದ್ದೀರಾ. ವೃತ್ತಿಜೀವನದಲ್ಲೂ ಅಷ್ಟೇ. ನಿಮ್ಮ ಬಾಸ್ ಅಥವಾ ಸಹೋದ್ಯೋಗಿಗಳ ಜೊತೆ ನಿಮ್ಮ ಜ್ಞಾನದ ವಿಚಾರದಲ್ಲಿ ನೀವು ಮಾಡುವ ಹಠ ನಿಮ್ಮ ಪ್ರಮೋಷನ್ ಮತ್ತು ಪ್ರಗತಿಯನ್ನು ತಡೆಹಿಡಿದಿದೆ. ಮೆದುಳಿನಿಂದ ಜಗತ್ತನ್ನು ಗೆಲ್ಲಬಹುದು ಕುಂಭರಾಶಿಯವರೇ, ಆದರೆ ನಮ್ರತೆಯಿಂದ ಮಾತ್ರ ಜೀವನವನ್ನು ಮತ್ತು ಜನರ ಮನಸ್ಸನ್ನು ಗೆಲ್ಲಲು ಸಾಧ್ಯ. ಕುಂಭರಾಶಿಯವರೇ, ಸತ್ಯ ಯಾವತ್ತಿಗೂ ಕಹಿಯಾಗಿರುತ್ತೆ ಅನ್ನೋದು ನನಗೆ ಗೊತ್ತು. ಈ ಹಿಂದಿನ ಭಾಗದಲ್ಲಿ ನಾನು ಹೇಳಿದ ನಿಮ್ಮ ಆ ಮುಂಡುತನದ ಮಾತುಗಳು ನಿಮ್ಮ ಮನಸ್ಸಿಗೆ ನೋವು ಮಾಡಿರಬಹುದು. ಆದರೆ ನೆನಪಿಡಿ, ಒಬ್ಬ ನಿಜವಾದ ಹಿತೈಷಿ ಮಾತ್ರ ನಿಮ್ಮ ತಪ್ಪುಗಳನ್ನು ನೇರವಾಗಿ ಹೇಳಬಲ್ಲ. ಜಗತ್ತು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ಕೊರಗುವುದಕ್ಕಿಂತ ನೀವು ಜಗತ್ತನ್ನು ನೋಡುವ ರೀತಿ ಬದಲಿಸಿಕೊಳ್ಳುವುದು ಸುಲಭವಲ್ಲವೇ? ನಿಮ್ಮ ಈ ಅಪಾರ ಬುದ್ಧಿವಂತಿಕೆ ನಿಮಗೆ ಶಾಪವಾಗಬಾರದು, ಅದು ನಿಮ್ಮ ಯಶಸ್ಸಿನ ಶಕ್ತಿಯಾಗಬೇಕು. ನಿಮ್ಮ ಬದುಕನ್ನು ಬದಲಿಸುವ ಆ 3 ಸೂತ್ರಗಳು ಇಲ್ಲಿವೆ. ಮೊದಲನೇದಾಗಿ, ಮೆದುಳಿಗಿಂತ ಹೃದಯಕ್ಕೆ ಕೆಲಸ ಕೊಡಿ. ನೀವು ಎಲ್ಲವನ್ನೂ ತರ್ಕದಿಂದ ಅಳೆಯುವುದನ್ನು ನಿಲ್ಲಿಸಿ. ಸಂಬಂಧಗಳು ಲೆಕ್ಕಾಚಾರದ ಮೇಲೆ ನಡೆಯುವುದಿಲ್ಲ, ಅವು ನಡೆಯುವುದು ನಂಬಿಕೆ ಮತ್ತು ಪ್ರೀತಿಯ ಮೇಲೆ. ನಿಮ್ಮ ಆಪ್ತರು ನಿಮ್ಮ ಹತ್ತಿರ ಬಂದಾಗ ಅವರಿಗೆ ಸರಿಯಾದ ಉತ್ತರಕ್ಕಿಂತ ಹೆಚ್ಚಾಗಿ ನಿಮ್ಮ ಸಾಂತ್ವನದ ಅಗತ್ಯವಿರುತ್ತದೆ. ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಿ. ನನಗೆ ಎಲ್ಲವೂ ಗೊತ್ತು ಎನ್ನುವ ಬದಲು ನಾನು ನಿನ್ನ ಜೊತೆ ಇದ್ದೀನಿ ಎಂದು ಹೇಳಿ ನೋಡಿ. ನಿಮ್ಮ ಸುತ್ತಲಿನ ಜಗತ್ತು ಎಷ್ಟು ಸುಂದರವಾಗುತ್ತದೆ ಅಂತ ನಿಮಗೆ ತಿಳಿಯುತ್ತದೆ. ಎರಡನೇದಾಗಿ, ಹೊಂದಾಣಿಕೆ ಎನ್ನುವುದು ಸೋಲಲ್ಲ,
ಯಾರಾದ್ರೂ ಒಂದು ಹೊಸ ಆಲೋಚನೆ ತಂದಾಗ ಅದನ್ನು ತಕ್ಷಣವೇ ತಿರಸ್ಕರಿಸಬೇಡಿ. ನೀವು ಎಲ್ಲರಿಗಿಂತ ಮುಂದೆ ಇರಬಹುದು, ಆದರೆ ನಿಮ್ಮ ಪಕ್ಕದಲ್ಲಿರುವವರಿಗೂ ಒಂದು ದೃಷ್ಟಿಕೋನ ಇರುತ್ತದೆ. ಕಲಿಯುವವನು ಯಾವತ್ತಿಗೂ ಶ್ರೇಷ್ಠನಾಗಿರುತ್ತಾನೆ. ನಿಮ್ಮ ಜ್ಞಾನದ ಜೊತೆಗೆ ಸ್ವಲ್ಪ ವಿನಯ ಸೇರಿಸಿಕೊಂಡರೆ ಜನ ನಿಮ್ಮನ್ನು ಕೇವಲ ಬುದ್ಧಿವಂತ ಅಂತ ಮಾತ್ರವಲ್ಲ, ಒಬ್ಬ ಅದ್ಭುತ ನಾಯಕ ಅಂತಲೂ ಗೌರವಿಸುತ್ತಾರೆ. ಮೂರನೆಯದಾಗಿ, ಮೌನದ ಗೋಡೆಯನ್ನು ಕೆಡವಿಹಾಕಿ. ನಿಮಗೆ ನೋವಾದಾಗ ಮಾತು ಬಿಡುವುದನ್ನು ಬಿಡಿ. ಮೌನದಿಂದ ಯಾವುದೇ ಸಮಸ್ಯೆ ಬಗೆಹರಿಯುವುದಿಲ್ಲ, ಬದಲಾಗಿ ಕಂದಕ ದೊಡ್ಡದಾಗುತ್ತದೆ. ನಿಮ್ಮ ಮನಸ್ಸಿನ ಒಳಗಿರುವ ಆ ಶೂನ್ಯತೆಯನ್ನು, ಆ ನೋವನ್ನು ನಿಮ್ಮ ನಂಬಿಕಸ್ಥರ ಮುಂದೆ ಹಂಚಿಕೊಳ್ಳಿ. ಮಾತಾಡಿದರೆ ಮನಸ್ಸು ಹಗುರವಾಗುತ್ತದೆ. ಕುಂಭರಾಶಿಯವರೇ, ನೀವು ಒಂಟಿಯಾಗಿ ಗೆಲ್ಲುವುದಕ್ಕಿಂತ ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಗೆಲ್ಲುವುದರಲ್ಲಿ ಅಸಲಿ ಸುಖವಿದೆ. ಈಗ ಅತಿ ಮುಖ್ಯವಾದ ಸಮಯ. ಕುಂಭರಾಶಿಯವರೇ, ಇಲ್ಲಿಯವರೆಗೆ ನಾನು ಹೇಳಿರುವ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಕನ್ನಡಿ ಹಿಡಿದಂತೆ ಅನಿಸಿದೆಯಾ? ನಾನು ಅದೆಷ್ಟು ವರ್ಷಗಳಿಂದ ಇದೇ ಒಂಟಿತನದಲ್ಲಿ ಬೆಂದಿದ್ದೀನಿ ಅಂತ ಇವತ್ತು ನಿಮಗೆ ಅರಿವಾಗುತ್ತಿದೆಯಾ? ಅಥವಾ ನಿಮ್ಮ ಆ ಮೌನದಿಂದ ನೀವು ಅದೆಷ್ಟೋ ಪ್ರೀತಿಯ ವ್ಯಕ್ತಿಗಳನ್ನು ಕಳೆದುಕೊಂಡಿರುವುದು ನಿಮ್ಮ ಕಣ್ಮುಂದೆ ಬರುತ್ತಿದೆಯಾ? ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದ 50,000 ಸದಸ್ಯರಲ್ಲಿ ನೀವೂ ಒಬ್ಬರಾಗಿ ನಿಮ್ಮಂತೆಯೇ ನೋವನ್ನು ಅನುಭವಿಸಿದ ಲಕ್ಷಾಂತರ ಜನರ ಜೊತೆ ನೀವಿವತ್ತು ನಿಂತಿದ್ದೀರಾ. ನಿಮ್ಮ ನೋವು ಇವತ್ತು ಕಡಿಮೆಯಾಗಬೇಕು ಅಂದರೆ ಅದನ್ನು ನೀವು ಮುಕ್ತವಾಗಿ ಒಪ್ಪಿಕೊಳ್ಳಬೇಕು. ಹಾಗಿದ್ದರೆ ಈಗಲೇ ಅಭಿಪ್ರಾಯ ಹಂಚಿಕೊಳ್ಳುವ ಜಾಗದಲ್ಲಿ 100ಕ್ಕೆ 100 ಸತ್ಯ ಎಂದು ಬರೆಯಿರಿ. ನಿಮ್ಮ ಜೀವನದ ಆ ಕಹಿ ಅನುಭವ ಅಥವಾ ಈ ವಿಡಿಯೋ ನಿಮಗೆ ಎಷ್ಟು ಹತ್ತಿರವಾಯಿತು ಎನ್ನುವುದನ್ನು ಅಲ್ಲಿ ಹಂಚಿಕೊಳ್ಳಿ. ನೀವು ಮನಬಿಚ್ಚಿ ಬರೆದಾಗ ಮಾತ್ರ ನಿಮ್ಮ ಮನಸ್ಸಿನ ಭಾರ ಇಳಿಯುವುದು. ನಿಮ್ಮ ಪ್ರತಿಯೊಂದು ಅಭಿಪ್ರಾಯ ನಮಗೆ ಮತ್ತು ನಮ್ಮ ಈ ದೊಡ್ಡ ಕುಟುಂಬಕ್ಕೆ ಅತಿ ಮುಖ್ಯ. ಬರೆಯಿರಿ ಈಗಲೇ. ಕುಂಭರಾಶಿಯವರೇ, ನೆನಪಿಡಿ, ನೀವು ಕೇವಲ ಮಣ್ಣಿನಲ್ಲಿ ದುಡಿಯುವ ಸಾಮಾನ್ಯ ಮನುಷ್ಯರಲ್ಲ. ನೀವು ಈ ಕಾಲದ ಮಹಾನ್ ಚಿಂತಕರು. ನಿಮ್ಮ ಆಳವಾದ ಯೋಚನೆಗಳು ಮತ್ತು ವಿಭಿನ್ನ ದೃಷ್ಟಿಕೋನಗಳು ಈ ಜಗತ್ತಿಗೆ ಬಹಳ ಅಗತ್ಯವಿದೆ. ನಿಮ್ಮಲ್ಲಿರುವ ಆ ಸಣ್ಣ ಅಹಂಕಾರ ಮತ್ತು ಒಂಟಿತನದ ಪರದೆಯನ್ನು ಸರಿಸಿದರೆ ನಿಮ್ಮ ವ್ಯಕ್ತಿತ್ವ ಸೂರ್ಯನಂತೆ ಪ್ರಕಾಶಿಸುತ್ತದೆ. ನಮ್ರತೆ ಎನ್ನುವುದು ಸೋಲಲ್ಲ, ಅದು ಮಹಾನ್ ಜ್ಞಾನಿಯ ಲಕ್ಷಣ. ಮೆದುಳಿನಿಂದ ಜಗತ್ತನ್ನು ನೋಡುವುದರ ಜೊತೆಗೆ ಹೃದಯದಿಂದ ಜನರನ್ನು ಪ್ರೀತಿಸಲು ಕಲಿಯಿರಿ. ಅಂದು ನೋಡಿ, ಈ ಪ್ರಪಂಚವೇ ನಿಮ್ಮನ್ನು ಒಬ್ಬ ಶ್ರೇಷ್ಠ ನಾಯಕ ಎಂದು ಕೊಂಡಾಡುತ್ತದೆ.